ಗಂಡನ ವಿಚಿತ್ರ ಟಾರ್ಚರ್ಗೆ ಬೇಸತ್ತಂತಹ ಪತ್ನಿ ಕೊನೆಗೆ ಮಹಿಳಾ ಠಾಣೆ ಮೆಟ್ಟಿಲೇರುವಂತಹ ಒಂದು ಘಟನೆ ನಡೆದಿದೆ. ಮಹಿಳಾ ಪೊಲೀಸ್ ಠಾಣೆಗೆ ಹೋಗಿ ಸಂತ್ರಸ್ತೆ ದೂರನ್ನ ಕೊಟ್ಟಿದ್ದಾರೆ. ಪತ್ನಿಗೆ ವಿಚಿತ್ರವಾಗಿ ಟಾರ್ಚರ್ ಕೊಡ್ತಿದ್ದಂತೆ ಪತಿ ಮಂಜುನಾಥ್. ಗಂಡ ಮಂಜುನಾಥ್ನ ವಿಚಿತ್ರ ಮಂಚದಾಟದ ವಿಚಾರದಲ್ಲಿ ಆಕೆಗೆ ಬೇಸತ್ತು ಹೋಗಿದ್ಲು. ಅದನ್ನ ನಿರಾಕರಣೆ ಮಾಡಿದಂತಹ ಸಂದರ್ಭದಲ್ಲಿ ಹಲ್ಲೆ ನಡೆಸ್ತಾ ಇದ್ದಂತೆ, ಅವಾಚ್ಯ ಶಬ್ದಗಳಿಂದ ನಿಂದಿಸ್ತಾ ಇದ್ದಂತೆ. 3 ತಿಂಗಳ ಕಾಲ ಮನೆಯಲ್ಲೇ ಕಿರುಕುಳವನ್ನ ನಾನು ಅನುಭವಿಸಿದ್ದೀನಿ ಅಂತ ಕೂಡ ಆಕೆ ಹೇಳ್ಕೊಳ್ತಿದ್ದಾರೆ. ಸಾಲದಕ್ಕೆ ಅತ್ತೆ ಇದ್ರೂ ಕೂಡ ಬೆತ್ತಲಾಗಿ ಓಡಾಟ ಮಾಡಿ ಮನೆಯಲ್ಲೆಲ್ಲರಿಗೂ ಮುಜುಗರವನ್ನ ಉಂಟು ಮಾಡಿದ್ದಾನೆ. ಅಕ್ಕಪಕ್ಕದವರಿಗೂ ಕೂಡ ಇದರಿಂದಾಗಿ ಕಿರಿಕಿರಿ ಆಗಿದೆ. ಇದು ಕೇವಲ ಮನೆಯೊಳಗಲ್ಲ, ಹೊರಗೂ ಕೂಡ ಇದೇ ರೀತಿಯಾದಂತಹ ವರ್ತನೆ ಆತನದ್ದು ಅಂತ ಆಕೆ ಹೇಳ್ಕೊಂಡಿದ್ದಾರೆ. ಸೋಷಿಯಲ್ ಮೀಡಿಯಾದಲ್ಲಿ ಪತ್ನಿಯ ಫೋಟೋ ಬಳಸಿ ಬ್ಲ್ಯಾಕ್ ಮೇಲ್ ಅನ್ನ ಕೂಡ ಆತ ಮಾಡ್ತಾ ಇದ್ದಂತೆ. ಸದ್ಯ ಕೇಂದ್ರ ವಿಭಾಗದ ಮಹಿಳಾ ಪೊಲೀಸ್ ಠಾಣೆಯಲ್ಲಿ ಸಂತ್ರಸ್ತೆಯ ದೂರಿನ ಆಧಾರದ ಮೇಲೆ ಪತಿ ಮಂಜುನಾಥನನ್ನ ಕರೆಸಿ ವಿಚಾರಣೆ ಮಾಡಬೇಕಾಗಿ ಮುಂದಾಗಿದ್ದಾರೆ. ಸರ್, FIR ಏನಾಗಿದೆ ಅಂತಂದ್ರೆ ನಮ್ಮ ಮನೆ ಹತ್ರ ಜಗಳ ಮಾಡಿ ಬಂದು ದೊಡ್ಡದ್ ಮಾಡಿದಕ್ಕೆ ನಾವು ಹೇಳಿದ್ವಿ ಸೆಕ್ಷುವಲ್ ಹರಾಸ್ಮೆಂಟ್ ತುಂಬಾ ಅಸಹ್ಯವಾಗಿ ಮಾಡಿದಾನೆ. ಎಂತಿ ಅಂತಾನು ನೋಡಿಲ್ಲ. ಅಸಹ್ಯವಾಗಿ ಒಂದು ವಿಡಿಯೋಸ್ಗಳೆಲ್ಲ ನೋಡ್ಬಿಟ್ಟು ಅದ್ರ ಮೇಲೆ ನನ್ನ ಮೇಲೆ ಪ್ರಭಾವ ಮಾಡ್ತಿದ್ದ. ನೀನ್ ಅದೇ ತರಾನೇ ಮಾಡ್ಬೇಕು, ನಂಗೆ ಹಂಗೆ ಇರ್ಬೇಕು, ನಾನು ಆ ತರ ಮಾಡ್ಲಿಲ್ಲ ನೀನ್ ಯಾವ ತರ ಲೆವೆಲ್ ಬೇಕಿರ್ ಹೋಗ್ತೀನಿ ಅಂತ ಹೇಳಿ ದೊಡ್ಡದ್ ಮಾಡ್ತಾ. ನಾನು ಹೋಗಿ FIR ಅದನ್ನೇ ಮೆನ್ಷನ್ ಮಾಡಿದೀನಿ. ನೋಡಿ ಸರ್, ಅವ್ನು ಸೆಕ್ಷುವಲ್ ಹರಾಸ್ಮೆಂಟ್ ಮಾಡ್ತಾವನೆ, ಮನೆ ಮುಂದೆ ಬಂದು ತುಂಬಾ ದೊಡ್ಡ ಜಗಳ ಮಾಡ್ತಾವನೆ, ಕೇಸ್ ಹಾಕಿರೋದಕ್ಕೆ ಕೇಸ್ ನೀನ್ ವಾಪಸ್ ತಗೊಂಡ್ರೆ ನೀವು ತಗೋಬೇಕು, 5 ಲಕ್ಷ ನೀನ್ ಕೊಡ್ತೀನಿ ಅಂತ ಹೇಳಿದಾನೆ. ಬಟ್ ಅದೇ ನಾವ್ ಯಾವತ್ತು ಅಂತ ಏನು ಹೇಸಿಗೆ ಕೆಲ್ಸಕ್ಕೆ ನಾವು ಕೈ ಹಾಕೂ ಇಲ್ಲ. ಯಾಕಂದ್ರೆ ನಾನು ದುಡಿತಿದ್ದೀನಿ, ನಾನು ಇವತ್ತು ಹಂಗೆ ಇದ್ದೀನಿ. ಅವನು ಮನಿ ಟ್ರ್ಯಾಪ್ ಅಂತ ಹೇಳಿದಾನೆ. ಮನಿ ಟ್ರ್ಯಾಪ್ ಯಾರು ಮಾಡೋದು ಅಂದ್ರೆ ದುಡಿಲಿಲ್ದವ್ರು ಇರ್ತಾರಲ್ಲ ಅಂತವ್ರಿಗೆ ಯೂಸ್ ಮಾಡ್ಬೇಕು. ಬಟ್ರೆ ಅವ್ನು ನನ್ನ ಹತ್ರ ಹೇಳ್ಬಾರ್ದು.